ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG. ಸಲಹೆಗಾರರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತೊಗರಿ, ಹತ್ತಿ, ಮೆಣಸಿನಕಾಯಿ ಸೂಕ್ತ ಬೆಲೆಯಲ್ಲಿ ಖರೀದಿ ಮಾಡಲು ಆಗ್ರಹಿಸಿ ರೈತ ಸಂಘ ಮನವಿ. ಬಾಣಂತಿಯರ ಸರಣಿ ಸಾವು, ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಹೂಗಾರ ಸಮಾಜದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ, ಸಮಾಜ ಸುಧಾರಕರನ್ನು ಎಲ್ಲರೂ ಸ್ಮರಿಸಬೇಕು, ಕೇಶಾಂತಪ್ಪ. ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆ, ಗೈರಾದ ಪಿಡಿಒಗಳ ವೇತನ ಸ್ಥಗಿತಗೊಳಿಸಲು ಸಿಇಒ ಸೂಚನೆ. ಮಹಾನಗರ ಪಾಲಿಕೆ ಕಾರ್ಪೊರೇಟ್ಗಳಿಂದ ಗುತ್ತಿಗೆದಾರರಿಗೆ ಕಿರುಕುಳ, ಕ್ರಮಕ್ಕೆ ಒತ್ತಾಯ. ಗದ್ವಾಲ ರಸ್ತೆ ಬಳಿ ಸ್ಮಶಾನ ಭೂಮಿ ಕಬಳಿಕೆಗೆ ಹುನ್ನಾರ, ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಮನವಿ. ಮತ್ತು ಬಿಚ್ಚರಿ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಸತ್ತ ನಾಯಿ ಪತ್ತೆ, ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ವಾರ್ತೆಗಳ ವಿವರ. ಬೆಲೆ ಕುಸಿತವಾಗಿರುವ ತೊಗರಿ ಬೆಳೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಹಾಗೂ ನವಲಿ ಬಳಿ ಜಲಾಶಯ ನಿರ್ಮಾಣ ಮಾಡಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು. ಬೆಲೆ ಕುಸಿತವಾಗಿರುವ ತೊಗರಿ ಬೆಳೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಹಾಗೂ ನವಲಿ ಬಳಿ ಜಲಾಶಯ ನಿರ್ಮಾಣ ಮಾಡಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ಜಿಲ್ಲೆಯಲ್ಲಿ ತೊಗರಿ ಬೆಳೆದ ರೈತರು ನೇಟೆ ರೋಗ ಬಂದು ಕಂಗಾಲಾಗಿದ್ದಾರೆ. ಈ ಮಧ್ಯೆ ಮಾರುಕಟ್ಟೆಯಲ್ಲಿ ತೊಗರಿ ಬೆಳೆಗೆ ಬೆಲೆ ಕುಸಿತವಾಗಿದೆ. ಕೂಡಲೇ ಪ್ರತಿ ಕ್ವಿಂಟಾಲ್ಗೆ 12,000 ರೂಪಾಯಿ ಜಿಲ್ಲೆಯಲ್ಲಿ ಖರೀದಿ ಮಾಡಬೇಕು. ಹತ್ತಿ, ಮೆಣಸಿನಕಾಯಿ ಸೂಕ್ತ ಬೆಲೆ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರು ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ದಶಕದಿಂದಲೂ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡುತ್ತಲೇ ಬಂದಿರುವ ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಿವೆ. ಎಡದಂಡೆ ಕಾಲುವೆಯಲ್ಲಿ ನೀರು ನಿರ್ವಹಣೆ ವಿಫಲವಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಶ್ರೀ ನರಸಿಂಹನಾಯಕ್ ಜಿಲ್ಲಾಧ್ಯಕ್ಷರು ಹಾಗೂ
ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ರಾಯಚೂರು ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತೊಗರಿ ಬೆಳೆ ಬೆಳೆದಿದ್ದು ಅದಕ್ಕೆ ತಕ್ಕ ಬೆಲೆ ಸಿಗದ ರೈತರು ತೀವ್ರ ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ಈಗಾಗಲೇ ತೊಗರಿ ಬೆಳೆಗೆ ನೇಟಿ ರೋಗ ಬಿದ್ದು ಇಳುವರಿ ತುಂಬ ಕಡಿಮೆ ಬರುವ ನಿರೀಕ್ಷೆ ಇದೆ. ಇನ್ನೂ ಕೆಲವು ತೊಗರಿ ಬೆಳೆಗಳು ಫಲ ಆಗದೆ ಒಣಗಿ ನಿಂತಿವೆ. ಹಾಗೂ ರಾಯಚೂರಿನಲ್ಲಿ ಜಾಸ್ತಿ ಮಳೆಯಾಗಿ ತೊಗರಿ ಗಿಡಗಳು ಜಾಸ್ತಿ ಎತ್ತರ ಬೆಳೆದು ಇಳುವರಿ ತುಂಬಾ ಕಡಿಮೆ ಆಗಿದೆ. ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ತೈಲ ಬೆಲೆ, ಕೂಲಿ ದರವು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆದರೆ ರೈತರು ಬೆಳೆದ ಬೆಳೆಗೆ ಮಾತ್ರ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ರೈತರಿಗೆ ಬೆಂಬಲ ಬೆಲೆಯಡಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ರೂಪಾಯಿ 12,000 ನಿಗದಿಪಡಿಸಬೇಕೆಂದು ರಾಯಚೂರು ಜಿಲ್ಲೆಯಲ್ಲಿ ನಿಗದಿಸಿಕೊಡಬೇಕೆಂದು ನಾವು ರೈತ ಸಂಘದಿಂದ ಒತ್ತಾಯಿಸುತ್ತೇವೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆ 2 ನದಿಗಳು ಹರಿಯುತ್ತಿದ್ದರೂ ಕುಡಿಯಲು ನೀರಿಲ್ಲದೆ ಕಾಲುವೆಗಳು ಹಾಳಾಗಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಶಾಶ್ವತ ನೀರಾವರಿಗಾಗಿ ನವಿಲು ಹತ್ತಿರ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ಜಿಲ್ಲೆಯಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ ಪ್ರಮುಖ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಆದರೆ ಸೂಕ್ತ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಆದ ಕಾರಣ ಹತ್ತಿ ಬೆಳೆಯು ಎಣ್ಣಿಕಾಳು ಬೆಳೆ ಆಗಿರುವುದರಿಂದ KOF ಪ್ರಾಧಿಕಾರದಿಂದ ಹತ್ತಿಯನ್ನು ಖರೀದಿಸಬೇಕು ಮತ್ತು ಮೆಣಸಿನಕಾಯಿ ಬೆಳೆಗಾರ ಸಹಕಾರ ಸಂಘಗಳು ಒಕ್ಕೂಟ ರಚಿಸಿ ಅದರ ಮೂಲಕ ಮೆಣಸಿನಕಾಯಿ ಖರೀದಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹನಾಯಕ್, ದೇದುರ್ಗ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷೆ ದೇವಿಕಾ ದೊರೆ, ಧರ್ಮರೆಡ್ಡಿ, ಕೆ ರಂಗನಾಥ್, ನರಸಿಂಹರೆಡ್ಡಿ, ಗಾಜರಳ, ಈರಣ್ಣ ಸರ್ಜಾಪುರ್, ಮಲ್ಲನಗೌಡ, ಹನುಮೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಬಾಣಂತಿಯರ ಸಾವುಗಳು ಸಂಭವಿಸುತ್ತಿದ್ದು ನಿರ್ಲಕ್ಷ್ಯ ವಹಿಸಿದ ಕಾಂಗ್ರೆಸ್ ಸರ್ಕಾರ ಕೂಡಲೇ ತನಿಖೆ ನಡೆಸಬೇಕು, ಮೃತಪಟ್ಟವರಿಗೆ 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಬಾಣಂತಿಯರ ಮಕ್ಕಳ ಭವಿಷ್ಯ ರೂಪಿಸಲು ದತ್ತು ಪಡೆದು ಶೈಕ್ಷಣಿಕ ಆರ್ಥಿಕ ಭದ್ರತೆ ನೀಡಬೇಕು. ವಿವಿಧ ಜಿಲ್ಲೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರ ಸಾವಿನ ಪ್ರಕರಣ ತನಿಖೆಗೆ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು. ಗುಣಮಟ್ಟವಲ್ಲದ ಔಷಧಿ ಸರಬರಾಜಿಗೆ ಕಾರಣವಾದ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಯೋಜನೆ ಜಾರಿಗೆ ವಿಫಲವಾಗಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಸುರಕ್ಷಾ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸುರಕ್ಷಿತ ಅಭಿಯಾನ, ಮಾತೃವಂದನಾ ಸೇರಿದಂತೆ ಅನೇಕ ಯೋಜನೆ ಜಾರಿಗೆ ವಿಫಲವಾಗಿದೆ ಎಂದು ಆರೋಪಿಸಿದರು. ಬಾಣಂತಿಯರಿಗೆ ನೀಡುವ ಆಹಾರ ಮತ್ತು ಮಾತೃವಂದನಾ ಹಣ ನೀಡುವಲ್ಲಿ 2 ಇಲಾಖೆಗಳು ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು, ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ಗಳ ಕೊರತೆ, ಸೂಕ್ತ ಔಷಧಿಗಳ ನೀಡುವಲ್ಲಿ ವಿಫಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಅವ್ಯವಸ್ಥೆಯಿಂದ ಇವುಗಳ ನಿರ್ಲಕ್ಷ್ಯ ವಹಿಸಿದ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆರೋಗ್ಯ ಸಚಿವರಾದಂತ ಆರ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ರಾಜೀನಾಮೆ ಕೊಡಲಿಕ್ಕೆ, ಬಾಣಂತಿಯರ ಸಾವಿಗೆ ಕಾರಣವಾಗುತ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲದಂತ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೇಕೇ ಬೇಕು, ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಮೇಲೆ ಕೇಳದಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಶಿಶುಗಳಿಗೆ ರಕ್ಷಣೆ ಕೊಡಬೇಕು. ಆರೋಗ್ಯ ಸಚಿವರ ರಾಜೀನಾಮೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ನೀಡಲೇಬೇಕು. ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾದಿಂದ ಇವತ್ತು ನಾವು ಬಾಣಂತಿಯ ಸಾವಿನ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತು ಏನಾಗಿದೆ ಅಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಬಾಣಂತಿಯರ ಸಾವಿನೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸರ್ಕಾರಿ ದವಾಖಾನೆಯಲ್ಲಿ
ಬರೀ ಕಲಬೆರಕೆ ಔಷಧಗಳು ಸರಬರಾಜು ಮಾಡೋದು, ಇವತ್ತು ಬೂಸ್ಟ್ಗಳನ್ನು ಸರಬರಾಜು ಮಾಡೋದು, ಇವತ್ತು ಗ್ಲುಕೋಸ್ನಲ್ಲಿ ಸಹ ಒಂದು ಡೂಪ್ಲಿಕೇಟ್ ಅನ್ನುವಂಥ ಒಂದು ಗ್ಲುಕೋಸ್ ಅನ್ನು ಸಹ ಸರಬರಾಜು ಆಗ್ತದಂತ. ಇದಕ್ಕೆ ತಕ್ಷಣ ಇವತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದು ಒಂದು ಆಕ್ಷನ್ ತಗೋಬೇಕು. ಇಲ್ಲ ಅದು ತಗೊಳ್ಳಿದ್ರೆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕು. ಅದೇ ರೀತಿಯಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಇದ್ರ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ. ಅವರು ಒಬ್ಬ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಯಮಗ ಬರೀ ನಾನು ಸಚಿವೆ ಆಗಿನಿ, ನಾನು ರಾಜ್ಯಾದ್ಯಂತ ಓಡಾಡ್ತೀನಿ ಅಂತ ತಿಳ್ಕೊಂಡಿರ್ಬೋದು, ಆದರೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಆಕೆಯ ಜಿಲ್ಲೆಯಲ್ಲಿಯೇ ಸಹ ಬೆಳಗಾವಿ ಮತ್ತು ಸ್ವತಃ ಬೆಳಗಾವಿ ಜಿಲ್ಲೆಯಲ್ಲಾದರೂ ಸಹ ಅದಕ್ಕೊಂದು ಏನು ಕ್ರಮ ತಗೊಳ್ಳಿಲ್ಲ. ಬೆಳಗಾವಿ, ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಬಾಣಂತಿಯರ ಸಾವುಗಳಾಗಿವೆ. ಅದು ಬಡ ಮಹಿಳೆಯರು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂದರೆ ಆ ಒಂದು ಕಂದಮ್ಮಗಳ ಜೀವನ ಏನು ಎಂತು ಮುಂದೆ ಅದಕ್ಕೆಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಂದಮ್ಮಗಳಿಗೆ ಪರಿಹಾರ ಕೊಡಬೇಕಂತಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಲ್ಲಿ ಕೇಳ್ಕೊಳ್ತೀನಿ. ನಾನು ಶರಣಮ್ಮ ಕಾಮರೆಡ್ಡಿ, ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಲಲಿತಾ ಕಡಗೋಳು, ಶರಣಮ್ಮ ಕಾಮರೆಡ್ಡಿ, ಸುಮಾ ಅಶೋಕ್ ಗಸ್ತಿ, ಜಯಶ್ರೀ, ಸುಮತಿ ಶಾಸ್ತ್ರಿ, ನಾಗವೇಣಿ ಸಾಹುಕಾರ್, ಸತ್ಯ ಚಿಂತಪಲ್ಲಿ, ನಾಗರತ್ನ ಸಕ್ರಿ, ಅನಿತಾ ನವಲ್ಕಲ್, ಗೀತಾ ನಾಯಕ್, ನಿವೇದಿತಾ, ಗೀತಾ ಶಾಂತಕುಮಾರ್, ರೂಪಾ ಶ್ರೀನಿವಾಸ್, ಜ್ಯೋತಿ ನರೇಶ್, ಎಸ್ವಿ ಸುಷ್ಮಾ, ಪುಷ್ಪವತಿ, ಸಾವಿತ್ರಿ ಸಾರಡಾ, ಶಿವಲಕ್ಷ್ಮಿ ನಾಯಕ್, ಪಾರ್ವತಮ್ಮ, ಭಾಗ್ಯ, ಪದ್ಮಾ, ಉಟ್ಕೂರು ರಾಘವೇಂದ್ರ, ವಿಜಯ ಕುಮಾರ್ ಸಜ್ಜನ್, ಸಂತೋಷ್ ಪಿ ಯಲ್ಲಪ್ಪ, ನಾಗರಾಜ್ ಬಾಲ್ಕಿ, ವಿಜಯ ಭಾಸ್ಕರ್ ಇಟಗಿ, ಯು ಆಂಜನೇಯ, ರಾಮಚಂದ್ರ ನಾಯಕ್, ಪಾಪ್ರಾವ್, ಶರಣ್ ಬಸವ ಪಾಟೀಲ್, ಜೋಳದ ಅಡ್ಗಿ, ರಾಮಚಂದ್ರ ನಾಯಕ್, ಪಾಪ್ರಾವ್, ಶರಣಬಸವ ಪಾಟೀಲ್, ಜೋಳದ ಅಡ್ಗಿ, ಮಲ್ಲನಗೌಡ, ತಿರುಮಲ ರೆಡ್ಡಿ ಸೇರಿದಂತೆ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿದರು. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಸರ್ಕಾರ ಜೋಳ ಖರೀದಿ ಕೇಂದ್ರ ನೋಂದಣಿ ಆರಂಭಿಸಿದ್ದು 1 ಎಕರೆಗೆ 10 ಕ್ವಿಂಟಲ್ ನಿಗದಿ ಮಾಡಿದೆ. ಇದನ್ನು ಪ್ರತಿ ಎಕರೆಗೆ 25 ಕ್ವಿಂಟಲ್ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಡದಂಡೆ ನಾಲೆಗೆ ಮೈಲ್ ಸಂಖ್ಯೆ 47, 69, 90, 104ರಲ್ಲಿ ನಿಗದಿತ ಗೇಜ್ ಕಾಯ್ದುಕೊಂಡ ಏಪ್ರಿಲ್ 10ರವರೆಗೆ ನೀರು ಪೂರೈಸಬೇಕು. ಫಸಲ್ ಬಿಮಾ ಯೋಜನೆಯಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗದೆ ಬೇರೆಯವರ ಖಾತೆಗೆ ಹಣ ಜಮಾವಾದ ಬಗ್ಗೆ ಜಿಲ್ಲೆಯಲ್ಲಿ ಸಿರುವಾರ, ಮಾನ್ವಿ ಮತ್ತು ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿದ್ದರೂ ತನಿಖೆ ಮಾತ್ರ ನಿಧಾನವಾಗಿದೆ. ಕೂಡಲೇ ತನಿಖೆ ಮುಗಿಸಿ ಫಲಾನುಭವಿಗಳ ರೈತರ ಖಾತೆಗೆ ಹಣ ಜಮಾ ಮಾಡಬೇಕೆಂದು ಒತ್ತಾಯಿಸಿದರು. 2024-25ರ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು 2023-24ರ ಬರಗಾಲದಿಂದ ನಷ್ಟ ಹೊಂದಿದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೆಲವರಿಗೆ ಮಾತ್ರ ನೀಡಿದೆ. ಉಳಿದ ಎಲ್ಲ ರೈತರಿಗೂ ಪರಿಹಾರ ನೀಡಬೇಕು ಎಂದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸವಾಗುತ್ತಿದೆ. ತಕ್ಷಣ ಕ್ರಮ ಕೈಗೊಳ್ಳಬೇಕು. ತೊಗರಿ, ಮೆಣಸಿನಕಾಯಿ ಮತ್ತು ಭತ್ತದ ದರ ತೀವ್ರ ಕುಸಿತವಾಗಿದ್ದು 2,000 ರೂಪಾಯಿ ಪ್ರೋತ್ಸಾಹಧನ ನೀಡಿ ಸರ್ಕಾರವೇ ಖರೀದಿ ಮಾಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರೈತರು ತಮ್ಮ ಸರಕು ಸಾಗಾಣಿಕೆಗಳನ್ನು ಸಾಗಿಸಲು ತೊಂದರೆಯಾಗುತ್ತಿದೆ. ಮಾನ್ವಿ ತಾಲೂಕಿನ ಜಾನೇಕಲ್, ತಡಕಲ್, ಮರ್ಕಂಡಿನಿಯವರೆಗೆ ತೀರಾ ಹದಗೆಟ್ಟಿದ್ದು ಇದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು. ಸರ್ಕಾರ ನಿಗದಿ ಮಾಡಿದಂತೆ ರೈತರಿಗೆ 7 ತಾಸು ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ. ಕೂಡಲೇ 7 ತಾಸು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾಲೆಯ ಕೆಳಭಾಗಕ್ಕೆ ನೀರು ಕಳಿಸದ ಭ್ರಷ್ಟ ಅಧಿಕಾರಿಗಳಿಗೆ, ನೀರು ಕೊಡದ ಭ್ರಷ್ಟ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು. ತಾರತಮ್ಯ ಮಾಡಿದಂತ ಭ್ರಷ್ಟ ಸರ್ಕಾರಕ್ಕೆ 2023-24 ಸಾಲಿನಲ್ಲಿ ರೈತರಿಗೆ ಅನ್ಯಾಯ ಮಾಡಿದಂತ ಬರ ಪರಿಹಾರದಲ್ಲಿ ಮೋಸ ಮಾಡಿದಂತ ಸರ್ಕಾರಕ್ಕೆ
ಬೇಕೇ ಬೇಕು. ರೈತರ ಬಗ್ಗೆ ಕಿಂಚಿತ ಕಾಳಜಿ ಇಲ್ಲದ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಇಲ್ಲಿವರೆಗೆ ಹೋರಾಟ, ಏನೇ ಬರಲಿ ಏನೇ ಬರಲಿ. ಇವರಿಗೆ ಜಿಲ್ಲೆಯ ರೈತರ ಹಲವಾರು ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದ್ದು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರೈತರ ಸಮಸ್ಯೆಗಳನ್ನು ಹಲವಾರು ಬಾರಿ ಹೋರಾಟದ ಮುಖಾಂತರ ತಮ್ಮ ಗಮನಕ್ಕೆ ತರಲಾಗಿದ್ದು ಸಮಸ್ಯೆಗಳು ಹೆಚ್ಚುತ್ತಿವೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬಾರದೆ ರೈತ ಸಂಘ 16 ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಬಂದರೂ ಇವತ್ತಿಗೂ ಮಾನವಿ ಸರೋವರಕ್ಕೆ ನೀರು ಬರುತ್ತಿಲ್ಲ. ಇದು ನಮ್ಮ ರೈತರನ್ನು ಕೆರಳಿಸುವಂತಾಗಿದೆ. ಅಲ್ಲದೆ ಜೋಳ ಖರೀದಿ ಕೇಂದ್ರದಲ್ಲಿಯೂ ಕೂಡ 10 ಕ್ವಿಂಟಲ್ಗೆ ನಿರ್ಬಂಧ ಹಾಕಲಾಗಿದ್ದು ರೈತರಿಗೆ ನುಂಗಲಾರದ ಗೊತ್ತಾಗಿದೆ. ಅದು ಅಲ್ಲದೆ 2023-24ರ ಬರ ಪರಿಹಾರ ಸಂಪೂರ್ಣವಾಗಿ ರೈತರಿಗೆ ಸಿಗದೇ ಇರುವುದು, APMCಯಲ್ಲಿ ರೈತರಿಗೆ ದಿನನಿತ್ಯ ಮೋಸವಾಗುತ್ತಿರುವುದು, ಫಸಲ್ ಬಿಮಾ ಯೋಜನೆ ಹಳ್ಳ ಹಿಡಿಯುತ್ತಿರುವುದು, 2024-25ರ ಅತಿವೃಷ್ಟಿಗೆ ಪರಿಹಾರ ಬಾರದೇ ಇರುವುದು, ರೈತರು ಬೆಳೆ ಬೆಳೆದು ಮಾರಾಟ ಮಾಡಲು ಸೂಕ್ತ ಬೆಲೆ ಸಿಗದೇ ಇರುವುದು, ಇನ್ನೂ ಅನೇಕ ಸಮಸ್ಯೆಗಳು ತಮ್ಮ ಗಮನಕ್ಕೆ ತಂದರೂ ಕೂಡ ಪರಿಹಾರ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ. ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸುವಂತೆ ಮತ್ತೊಮ್ಮೆ ಈ ಪ್ರತಿಭಟನೆ ಮುಖಾಂತರ 2024 ಸಾಲಿನಲ್ಲಿ ಬರ ಪರಿಹಾರ ಕೆಲವರಿಗೆ ಅಷ್ಟೇ ಕೊಟ್ಟ. ಒಂದು ಗ್ರಾಮದ ಲಿಸ್ಟ್ ನಾವು ತಗೊಂಡಿವಿ. ಆ ಗ್ರಾಮದಲ್ಲಿ ಏನಂತಂದ್ರೆ 12 ಪೇಜ್ ಇದೆ ಅಂತಂದು ತೋರಿಸಿದ್ರೆ ಪ್ರಿಂಟ್ ತೆಗೆದ್ರೆ ಕೇವಲ 6 ಪೇಜ್ ಬರ್ತದೆ, 6 ಪೇಜ್ ಖಾಲಿ ಬರ್ತದೆ. ಉಳಿದ ರೈತರಿಗೆ ಯಾಕೆ ಹಣ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ, ಎಲ್ಲಿ ಹೋಯ್ತು ಅದು? ನಾವು ಬಂದದ ಕೇಂದ್ರ ಸರ್ಕಾರ ಕಡಿಮೆ ಕೊಟ್ಟದ ಅಂತ ನಾವು ಹೋಗ್ತೀವಿ. ಅದು ಕಡಿಮೆ ಆದ್ರೆ ಬರ್ಬೇಕಲ್ಲ, ಎಷ್ಟನ್ನಾಗಲಿ ಎಲ್ಲ ರೈತರಿಗೆ ಬರ್ಬೇಕಲ್ಲ. 192 ತಾಲೂಕುಗಳಲ್ಲಿ ಬರಗಾಲ ಇದೆ. ಆ ಬರಗಾಲ ಹೆಚ್ಚಬೇಕಲ್ಲ, ಮತ್ತೆ ಕೆಲವ್ರಿಗೆ ಕೊಟ್ಟು ಕೆಲವ್ರಿಗೆ ಯಾಕೆ ಕೊಟ್ಟಿಲ್ಲ? ಅದು ಏನು ಕಾರಣ ನಮ್ಗೆ ಅದನ್ನ ಅದ್ರ ಬಗ್ಗೆ ನಾವು DC ಅವ್ರ ಗಮನಕ್ಕೆ ಹೇಳಿದ್ರೆ ಅವ್ರು ಹೋದ್ ಸಲ ಕೊಟ್ಟಿದ್ದು ಮುಗಿದೋಗ್ಯದ ಹಂಗೆ ಹಿಂಗೆ ಅಂತಾರೆ. ಮುಗಿದೋದಲ್ಲ ಅದು. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಬಸನಗೌಡ ಬಲ್ಲಟಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಗರಯ್ಯ ಸ್ವಾಮಿ, ಎಂಕಪ್ಪ ಕಾರುಬಾರಿ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಮಲ್ಲಣ್ಣ ದಿನ್ನಿ, ಭೂದಯ್ಯ ಸ್ವಾಮಿ, ಗೋವಿಂದ ನಾಯಕ್, ಹನುಮಗೌಡ, ವೀರೇಶ್ ಗವಿಗಟ್, ಶಾಂತಪ್ಪ ಗೌಡ ಗಬ್ಬೂರು, ದೇವರಾಜ್ ನಾಯಕ್, ಹಾಜಿ ಮಸ್ತಾನ್, ಶರಣಪ್ಪ ಗೌಡ ಎರ್ರೆಡ್ಡಿ, ಸಿದ್ದಯ್ಯ ಸ್ವಾಮಿ, ಮಲ್ಲನಗೌಡೂರು, ಬ್ರಹ್ಮಯ್ಯ ಆಚಾರಿ, ಚಾಮರಸ್ ಜಾನೇಕಲ್, ಶಂಕರಪ್ಪ ಗೌಡ, ಬಸವರಾಜ್ ನವಲ್ಕಲ್, ಚಂದಪ್ಪ ಬಲ್ಲಟಗಿ, ಶಿವಪುತ್ರ ಸೇರಿದಂತೆ ಅನೇಕ ರೈತರಿದ್ದರು. ಸಮಾಜ ಸುಧಾರಕರನ್ನು, ಶರಣರ ಸಾಧಕರನ್ನು ಯಾವುದೇ ಸಮುದಾಯ ಕಟ್ಟಿ ಹಾಕದೆ ಎಲ್ಲರೂ ಒಟ್ಟಿಗೆ ಸೇರಿ ಅವರ ಸ್ಮರಿಸುವ ಕಾರ್ಯಕ್ಕೆ ಹೂಗಾರ ಸಮಾಜ ಮಾದರಿಯಾಗಿದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೆ ಶಾಂತಪ್ಪ ಹೇಳಿದರು. ಸಮಾಜ ಸುಧಾರಕರನ್ನು, ಶರಣರ ಸಾಧಕರನ್ನು ಯಾವುದೇ ಸಮುದಾಯ ಕಟ್ಟಿ ಹಾಕದೆ ಎಲ್ಲರ ಒಟ್ಟಿಗೆ ಸೇರಿ ಅವರ ಸ್ಮರಿಸುವ ಕಾರ್ಯಕ್ಕೆ ಹೂಗಾರ ಸಮಾಜ ಮಾದರಿಯಾಗಿದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೆ ಶಾಂತಪ್ಪ ಹೇಳಿದರು. ಅವರು ನಗರದಲ್ಲಿ ರಾಯಚೂರು ಜಿಲ್ಲಾ ಹಾಗೂ ತಾಲೂಕು ಸಂಘದಿಂದ ಹಮ್ಮಿಕೊಂಡಿದ್ದ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಹಾಗೂ ಆಯ್ದ ಸಾಧನೆ ಮಾಡುತ್ತಿರುವ ಶಿಕ್ಷಕಿಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಫುಲೆ ಅವರ ಸ್ಮರಿಸುವ ಮೂಲಕ ಸೂಕ್ತ, ಸರಳ ಆಚರಣೆ ಮಾಡುವ ಸುಸಂಸ್ಕೃತ ಇತಿಹಾಸ ಇರುವ ಹೂಗಾರರು ಎಲ್ಲ ಸಮುದಾಯದವರ ಜೊತೆ ಶಿಸ್ತು, ಒಗ್ಗಟ್ಟಿನ ಕೆಲಸ ಮಾಡುತ್ತಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ಈಗಾಗಲೇ ಶಾಸಕರ ಮೂಲಕ ಈ ವಾರ್ಡಿನ ಸದಸ್ಯರಾದ ಉಮಾ ರವೀಂದ್ರ ಜಾಲ್ದಾರ್ ಕಾನೂನಾತ್ಮಕವಾಗಿ ಮಾತೆಯ ಪುತ್ಥಳಿ ಹಾಗೂ ವೃತ್ತ ಮಾಡಲು ಮುಂದಾಗಿದ್ದಾರೆ. ಚರಿತ್ರೆ, ಇತಿಹಾಸ, ದೊಡ್ಡ ಒಂದು ಗೌರವ ಇದೆ ಮತ್ತು ಎಲ್ಲರೂ ಬಹಳ ಶಿಸ್ತಲಿಂದ, ಒಗ್ಗಟ್ಟಿನಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಕೂಡ ನಾವು ನೋಡಿದ್ದೇವೆ. ಈ ಹಿಂದೆ ಜಿಲ್ಲಾ ಸಮಿತಿ ಮಾಡಿದರು, ಒಂದು ಕಾರ್ಯಕ್ರಮ ಮಾಡಿದರು, ವೀರಶೈವ ಸಮಾಜ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನೋಡಿದಾಗ ನಮಗೆ ಅನಿಸಿತು, ನಾವು ಸಣ್ಣ ಸಮಾಜ, ಸಂಖ್ಯೆ ಕಡಿಮೆ ಇದ್ದ ಸಮಾಜ, ಒಗ್ಗಟ್ಟಿರೋದಿಲ್ಲ ಅಂತ ನಾವು ಭಾಳಷ್ಟು ಕಡೆ ಮಾತಾಡ್ತೀವಿ. ಆದರೆ ಆವತ್ತಿನ ಆ ಜನಸಾಗರ ನೋಡ್ತಾ ಇದ್ದರೆ ಅದು ಆ್ಯಕ್ಚುಲಿ ಅಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಾಡಬಾರ್ದಿತ್ತು, ನೀವು ಗ್ರೌಂಡ್ನಲ್ಲಿ ಮಾಡಬೇಕಾಗಿತ್ತು.
ಯಾವುದೋ ಒಂದು ದೊಡ್ಡ ಗ್ರೌಂಡ್ ಅಥವಾ ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಮಾಡಬೇಕು. ಎಲ್ಲಿ ನೋಡಿದ್ರೆ ಕೃಷಿಯರ್ ಜೀಪ್ಗಳು DC ಮನೆಯಿಂದ ಹಿಡಿದು ಇಡೀ ಜಿಲ್ಲಾಧಿಕಾರಿಗಳ ಆಫೀಸ್ಲಿಂದ ಹಿಡಿದು ಎಲ್ಲ ಕಡೆ ಎಷ್ಟು ಜನಸಂಖ್ಯೆ, ಅಲ್ಲಿ ಒಂದು 10% ಮಾತ್ರ ಇತ್ತು ವೀರಶೈವ ಕಲ್ಯಾಣ ಮಂಟಪದಲ್ಲಿ. ಹೊರಗ ಏನಿತ್ತಲ್ಲ ಜನ, ಆದರೆ ಅವತ್ತು ಎಲ್ಲ ಸಮುದಾಯಗಳ ಪ್ರಮುಖರು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಸಮುದಾಯಗಳ ಅವತ್ತು ಚರ್ಚೆ ಮಾಡ್ತಾಯಿದ್ರು. ಇಷ್ಟು ಸಣ್ಣ ಸಮಾಜ ಅಂತ ಹೇಳ್ತಾ ಇದ್ದೀವಿ, ಎಷ್ಟು ಒಗ್ಗಟ್ಟಿದೆ ಇಲ್ಲಿ ಅಂತೇಳಿ. ಹಾಗಾಗಿ ಯಾರು ಸಮಾಜ ಸಣ್ಣದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಲ್ಲಿಯೇ ಒಗ್ಗಟ್ಟು ಜಾಸ್ತಿ ಇರೋದು. ದೊಡ್ಡ ದೊಡ್ಡ ಸಮುದಾಯಗಳಲ್ಲಿ ಒಗ್ಗಟ್ಟು ಇರೋದಿಲ್ಲ. ಒಗ್ಗಟ್ಟಿನಿಂದ ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ಕೊಳ್ಬೇಕು. ನಮ್ಮ ಇತಿಹಾಸ, ನಮ್ಮ ಚರಿತ್ರೆ ನಾವು ಅದನ್ನು ಗಟ್ಟಿಯಾಗಿ ಮಾಡಬೇಕು. ಅವರ ಒಂದು ಚರಿತ್ರೆ ಇತಿಹಾಸ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ಬೇಕು. ಈಗ ಹೇಳಿದ್ರು ನಮ್ಮ ಮಗಳು ಅಲ್ಲಿ ನಿಂತಿದ್ರು, ಬಾಮ್ಮ ಅಂತಂದ್ರೆ ಆಕೆಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ನೀವು ಕರೆದಾಗ ಬಂದರು ಅಂದರೆ ಇಂಥ ಕಾರ್ಯಕ್ರಮ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಅರಿವು ಮೂಡಿಸಬೇಕು, ಜಾಗೃತಿ ಮಾಡಬೇಕು. ನೀವು ಎಲ್ಲಿವರೆಗೂ ಒಗ್ಗಟ್ಟಾಗಿರೋದಿಲ್ಲ. ನೀವು ಒಗ್ಗಟ್ಟಾಗಿದ್ದರೆ ನಿಮ್ಮ ಮುಂದೆ ಎಲ್ಲ ಸರ್ಕಾರನೂ ನಿಮ್ಮ ಮುಂದೆ ಬಂದು ನಿಂದಿರ್ತದೆ, ಎಲ್ಲ ಪಕ್ಷದ ರಾಜಕಾರಣಿಗಳು ಬಂದು ನಿಮ್ಮಲ್ಲಿ ನಿಂದಿರ್ತಾರೆ. ಎಲ್ಲಿ ಒಗ್ಗಟ್ಟಿರ್ತದೆ ಅಲ್ಲಿ ಶಕ್ತಿ ಇರ್ತದೆ. ಇಲ್ಲಿ ನಿಮ್ಮೆಲ್ಲರ ಕರೆಸಿ ಈ ಭಾಗದಲ್ಲಿ ಅತ್ಯಂತ ಸೂಕ್ತವಾದ ಸ್ಥಳ. ಇತ್ತೀಚಿನ ದಿನಗಳಲ್ಲಿ ಅವರವರ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಬೇಕು, ಅವ್ರಿಗೆ ಜಾಗ ಕೊಡಬೇಕು. ಸರ್ಕಾರದ ವತಿಯಿಂದ ಮತ್ತು ನಗರಸಭೆಯಿಂದ ಕೂಡ ಜಾಗವನ್ನು ನಾವು ಕಾನೂನಾತ್ಮಕವಾಗಿ ಅವ್ರ ಹೆಸರಿಗೆ ಮಾಡಬೇಕು. ಹಾಗೆ ಅಂತೇಳಿ ಅದೆಲ್ಲ ಪೂರ್ವಯೋಜಿತವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸೈಯದ್ ಸಮೀರ್ ಅವರಿದ್ದಾರೆ, ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ, ನಗರಸಭೆಯಿಂದ ಕೂಡ ನೀವು ಏನಾದರೂ ಮಾಡಿ ಈ ಸಮುದಾಯಗಳಿಗೆ ನೀವೇನು ಮಾಡ್ತಾ ಇರ್ತೀರಲ್ಲ ಅದು 10 ಲಕ್ಷ ಅನುದಾನ ಕೊಡಿಸಿದ್ದು, ಇತ್ತೀಚೆಗೆ ಸಚಿವರಾದ NS ಬೋಸರಾಜ್ ಅವರು 5 ಲಕ್ಷ ಅನುದಾನ ಮಂಜೂರು ಮಾಡಿ ಸಮಾಜ ಕಟ್ಟಲು ತತ್ವ ಸಿದ್ಧಾಂತದ ಮೇಲೆ ನಡೆದುಕೊಂಡವರಿಗೆ ಸಾರ್ಥಕ ಕೆಲಸಕ್ಕೆ ಸಹಕಾರ ನೀಡಿದ್ದಾರೆ ಎಂದರು. ಮಾತೆಯವರು ಶಿಕ್ಷಣಕ್ಕೆ ಅಪಾರ ಕೊಡುಗೆ ನೀಡಿದ್ದು, ಅವರನ್ನು ಒಂದು ಸಮುದಾಯಕ್ಕೆ ಕಟ್ಟಿ ಹಾಕಬಾರದು. ಶರಣರ ಸಾಧಕರ ಪೂಜೆ ಮಾಡೋಣ, ಒಟ್ಟಿಗೆ ಸೇರಿ ಕಾರ್ಯಕ್ರಮಗಳು ಮಾಡೋಣ, ಮಾನವೀಯ ಮೌಲ್ಯ ಮುಖ್ಯ ಋಣ ತೀರಿಸಲು ಸೇವೆ ಮಾಡಿ ಎಂದರು. ಮಾನವೀಯ ಮೌಲ್ಯ ಮುಖ್ಯ ಋಣ ತೀರಿಸಲು ಸೇವೆ ಮಾಡಿ ಎಂದರು. ಮಹಾನಗರ ಪಾಲಿಕೆ ಉಪಮೇಯರ್ ಸಾಜಿದ್ ಸಮೀರ್ ಮಾತನಾಡಿ, ಎಲ್ಲ ಸಮಾಜದವರು ಜೊತೆಗೂಡಿ ಕೆಲಸ ಮಾಡುವ ಹೂಗಾರರು ಮಾತೆಯ ಜಯಂತಿ ಎಲ್ಲರೂ ಸೇರಿ ಮಾಡುತ್ತಿರುವುದು ಶ್ಲಾಘನೀಯ. ಸಾವಿತ್ರಿಬಾಯಿ ಫುಲೆ ಅವರ ವೃತ್ತ ನಿರ್ಮಾಣಕ್ಕೆ ಪಾಲಿಕೆ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಹೂಗಾರ ಸಮಾಜ ಜೊತೆಗೆ ನಾವು ಇದ್ದು ಇದೆಲ್ಲ ಬರ್ತ್ಡೇ ಅರ್ಚನೆ ಮಾಡಿವಿ. ಸಾವಿತ್ರಿಬಾಯಿ ಅವರು ಫುಲೆಗೆ ಹೂವಿನ ಹಾಕಿ ಎಲ್ಲ ನಾವೆಲ್ಲ ಸಮಾಜವರು ಮತ್ತು ಎಲ್ಲ ಟೀಚರ್ ಸಂಘದವರು ಮತ್ತು ಎಲ್ಲ ನಾವು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ನಮ್ಮ ಸೀನಿಯರ್ ನಮ್ಮ ಅಣ್ಣವರು ಶಾಂತಪ್ಪ ಅವರು ಎಲ್ಲರೂ, ನಮ್ಮ ರವಿ ಜಲ್ದವ್ರವರು ಎಲ್ಲರೂ ಕಲಿತು ನಾವೇನು ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ಅವ್ರು ಹೇಳ್ದಂಗೆ MLA ಸಾಬ್ ಒಂದು 10 ಲಕ್ಷ ಕೊಟ್ಟಾರ, ಬೋಸರಾಜ್ ಸಾಬ್ 5 ಲಕ್ಷ ಕೊಟ್ಟಾರ, ಮತ್ತು ಒಂದು 5 ಲಕ್ಷ ಅವರು ರಿಕ್ವೆಸ್ಟ್ ಮಾಡಿ ಅಂತ ಹೇಳಕತ್ತಾರ. ನಾವು ಮೊಟ್ಟ ಮೊದಲಾಗಿ ಈ ಸಲ ಫಸ್ಟ್ GB ನಾವು 8 ತಾರೀಕು ಇಟ್ಕೊಂಡಿವಿ. ಆ GBಯಾಗ ನಾವು ಎಷ್ಟು ಮಟ್ಟಿಗೆ ಆಗ್ತದ, ನಾವು ನಮ್ಮ ಅಕ್ಕನವ್ರ ಅಧ್ಯಕ್ಷ ಕಲ್ತು ಈ ಸಮಾಜಿಗೆ ಎಷ್ಟು ಅನುಕೂಲ ಆಗ್ಬೋದು ಆ ಅಮೌಂಟನ್ನೇ ನಾವು ಸಂಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೇ ಸಂದರ್ಭ ಇರಲಿ, ಹೂಗಾರ ಸಮಾಜಿಗೆ ಯಾವನ ನಮಗೂ ಸಪೋರ್ಟ್ ಬೇಕಿದ್ರೆ ನಾವು ಎಲ್ಲ ಕಾರ್ಪೊರೇಷನಿಂದ ನಾವೆಲ್ಲರೂ ಕಲಿತು ಅವ್ರಿಗೆ ಯಾವತ್ತು ಬೇಕಿದ್ರೆ ಏನು ಸಹಾಯ ಬೇಕು ಮಾಡೋಕ್ಕೆ ಪ್ರಯತ್ನ. ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಮಾತನಾಡಿ, ಶ್ರೀ ಮಾತಾ ಸಾವಿತ್ರಿಬಾಯಿ ಫುಲೆ ಅವರ ವೃತ್ತ ಹಾಗೂ ಪುತ್ಥಳಿ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗುತ್ತಿದೆ. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರು 10 ಲಕ್ಷ, ಸಚಿವರಾದ ಬೋಸರಾಜ್ ಅವರು 5 ಲಕ್ಷ ನೀಡಿದ್ದಾರೆ. ಅವರಿಬ್ಬರು ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಇನ್ನು 5 ಲಕ್ಷ ಅನುದಾನ ಸಚಿವರು ನೀಡಲು ಸಮಾಜದ ಜೊತೆ ಸೇರಿ ಕೋರುವುದಾಗಿ ಹೇಳಿದರು. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಛಾಯಾದೇವಿ ಕೋಳೂರು ಮಾತನಾಡಿ, ಶಿಕ್ಷಕಿಯರ ಸೇರಿಕೊಂಡು ಗುರುತಿಸಿ ಸನ್ಮಾನಿಸಿ ಅರ್ಥಪೂರ್ಣ ಆಚರಣೆ ಮಾಡಿ ಮಾತೆಗೆ ಗೌರವ ತಂದಿದ್ದೀರಿ ಎಂದರು. ಮುಂದಿನ ದಿನಗಳಲ್ಲಿ ವೃತ್ತ ಮತ್ತು ಮಾತೆಯ ಪುತ್ಥಳಿ ನಿರ್ಮಾಣ ಮಾಡಲು ಮೇಯರ್, ಉಪಮೇಯರ್ ಹಾಗೂ ವಾರ್ಡಿನ ಸದಸ್ಯರಿಗೆ ಮನವಿ ಮಾಡಿದರು.
ಅಧ್ಯಕ್ಷತೆ ವಹಿಸಿದ್ದ ಹೂಗಾರ್ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್ ಮಾತನಾಡಿ, ಸಮಾಜದ ಮನವಿಗೆ ಸ್ಪಂದಿಸಿ ಅನುದಾನ ಮಂಜೂರು ಮಾಡಿದ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್, ಸಚಿವರಾದ ಎನ್ಎಸ್ ಬೋಸರಾಜ್ ಅವರಿಗೆ ಧನ್ಯವಾದ ಹೇಳಿದರು. ಸಾವಿತ್ರಿಬಾಯಿ ಫುಲೆ ಅವರು ಸರ್ವ ಸಮುದಾಯದ ಸಮಾಜ ಸುಧಾರಕರಾಗಿದ್ದಾರೆ. ನಾವು ಎಲ್ಲ ಸಮುದಾಯದ ಜನರ ಜೊತೆ ಸೇರಿ ಮಾತೆಯ ಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ. ಮುಂಬರುವ ದಿನದಲ್ಲಿ ಶಾಲೆಗಳಿಗೆ ಮಾತೆಯ ಸಾಧನೆ ತಿಳಿಸುವ ಕೆಲಸ ಮಾಡುವ ಉದ್ದೇಶಕ್ಕೆ ಇಲಾಖೆ ಮತ್ತು ಶಿಕ್ಷಕರ ಸಹಕಾರ ಕೋರಿದರು. ಕಾರ್ಯಕ್ರಮದಲ್ಲಿ ಸಮಾಜದಿಂದ ಮೇಯರ್ ಆಗಿರುವ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪ ಮೇಯರ್ ಸಾಜಿದ್ ಸಮೀರ್ ಅವರಿಗೆ ಹಾಗೂ ಶಿಕ್ಷಕಿಯರಾಗಿ ಉತ್ತಮ ಸೇವೆ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಶಿಕ್ಷಕಿಯರಾದ ಗಣಮೂರಿನ ಶಾಹಿನಾ, ರಾಜೇಶ್ವರಿ ಪುರ್ತಿಪ್ಲಿ, ಕಲ್ಮಲ ಶಾಲೆಯ ಆರತಿ, ಮನ್ಸಲಾಪುರದ ನಿರ್ಮಲಾ ಅವರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮುಖಂಡರಾದ ನರಸಿಂಹಲು ಮಾಡಗಿರಿ, ಕೆಇ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇನ್ಬೆಂಚಿ, ಶಿಕ್ಷಣ ಇಲಾಖೆಯ ಕೋರೆನಲ್ ಶ್ರೀನಿವಾಸ್ ಮರೆಡ್ಡಿ, ಷಣ್ಮುಖಪ್ಪ, ದಂಡಪ್ಪ ಬಿರಾದರ್, ಸೈಯದ್ ಹಫೀಜುಲ್ಲಾ, ಎಸ್ ಪ್ಯಾಟಪ್ಪ, ರಾವುತರಾವ್ ಬರೂರ್, ಹೂಗಾರ್ ಸಮಾಜದ ತಾಲೂಕು ಅಧ್ಯಕ್ಷ ಶಶಿಧರ್ ಮಠಮಾರಿ, ಹನುಮಂತರಾಯ ಚಿಕ್ಸುಗುರು, ಮಲ್ಲಿಕಾರ್ಜುನ ಸೂಗಪ್ಪ, ಸತೀಶ್ ಖಾನಾಪುರ್, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಲಕ್ಷ್ಮೀ ರಾಠೋಡ್, ಯಶೋಧ ಶಾರದಾ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. And IVF Center, Dr. Deepa Hanamasagar, MBBS, MS, OBG, DNB, OBG, ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಹಾರೈಕೆ,
ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ ಓಟಿ, ಲೇಬರ್ ರೂಮ್, ಎನ್ಐಸಿಯು ಫೆಸಿಲಿಟಿ, ಸಿಟಿಜಿ ಯಂತ್ರ ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ ಆದಿತ್ಯ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8718892336. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲ, ರಾಯಚೂರು. ಹೇಮರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ತೆರಿಗೆ ಸಂಗ್ರಹ ಕಾರ್ಯ ಉತ್ತಮವಾಗಿ ನಡೆದಿದ್ದು, ರಾಜ್ಯದಲ್ಲಿ ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯು ಪ್ರಥಮ ಸ್ಥಾನಕ್ಕೆ ತಲುಪಿರುವುದು ಸಂತಸದ ವಿಚಾರವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಹೇಳಿದರು. ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ತೆರಿಗೆ ಸಂಗ್ರಹ ಕಾರ್ಯ ಉತ್ತಮವಾಗಿ ನಡೆದಿದ್ದು, ರಾಜ್ಯದಲ್ಲಿ ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯು ಪ್ರಥಮ ಸ್ಥಾನಕ್ಕೆ ತಲುಪಿರುವುದು ಸಂತಸದ ವಿಚಾರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯ ಸಿರುವಾರ, ಮಾನ್ವಿ, ರಾಯಚೂರು, ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಉತ್ತಮ ತೆರಿಗೆ ಸಂಗ್ರಹವಾಗಿದ್ದು, ಜಿಲ್ಲೆಯ ಒಟ್ಟು ಶೇಕಡಾವಾರು ಪ್ರಮಾಣಕ್ಕಿಂತ ಹೆಚ್ಚಿದೆ. ಆದರೆ ದೇದುರ್ಗ, ಲಿಂಗಸ್ಗೂರು ತಾಲೂಕಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವಾಗಿದೆ. ದೇದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮ ಪಂಚಾಯತ್ ಪಿಡಿಒ ಅಯ್ಯಪ್ಪ ಮತ್ತು ಕರಡಿಗುಡ್ಡ ಗ್ರಾಮ ಪಂಚಾಯಿತಿ ಪಿಡಿಒ ಅನುಮತಿ ಇಲ್ಲದೆ ಸಭೆಗೆ ಗೈರಾಗಿರುವುದರಿಂದ ಇಬ್ಬರ ವೇತನವನ್ನು ನಿಲ್ಲಿಸಬೇಕು ಮತ್ತು ವೇತನ ಹೆಚ್ಚಳವನ್ನು ಕಡಿತಗೊಳಿಸುವಂತೆ ಸೂಚನೆ ನೀಡಿದರು. ದೇದುರ್ಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಸಹ ಪೂರ್ವಾನುಮತಿ ಪಡೆಯದೇ ಗೈರಾಗಿದ್ದರಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ಚಿಂಚೋಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸಭೆಗೆ ಗೈರಾಗಿದ್ದು 1 ತಾಸಿನೊಳಗೆ ಹಾಜರಾಗದೇ ಇದ್ದರೆ ಅಮಾನತುಗೊಳಿಸಿ ಎಂದು ಎಚ್ಚರಿಸಿದರು. ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯ ಒಟ್ಟಾರೆ ಸಾಧನೆಯು ಶೇಕಡಾ 81ರಷ್ಟು ಇದ್ದು, ಸಿರುವಾರ ತಾಲೂಕಿನಲ್ಲಿ ಶೇಕಡಾ 93, ರಾಯಚೂರು ತಾಲೂಕಿನಲ್ಲಿ ಶೇಕಡಾ 84, ಮಾನ್ವಿ, ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಶೇಕಡಾ 81ಕ್ಕಿಂತ ಹೆಚ್ಚಿನ ತೆರಿಗೆ ಸಂಗ್ರಹವಾಗಿದೆ.
ಉಳಿದಂತೆ ಲಿಂಗಸ್ಗೂರು ಶೇಕಡಾ 78 ಹಾಗೂ ದೇದುರ್ಗ ಅರಕೇರ ಸೇರಿದಂತೆ ಶೇಕಡಾ 69 ಅಷ್ಟಾಗಿದೆ. ಲಿಂಗಸೂರು ಹಾಗೂ ದೇದುರ್ಗ ತಾಲೂಕುಗಳು ಸುಧಾರಿಸಬೇಕಿದೆ ಎಂದು ತಿಳಿಸಿದರು. ಜಿಲ್ಲೆಗೆ ಮೊದಲ ಬಾರಿಗೆ ಕರ್ತವ್ಯಕ್ಕೆ ಹಾಜರಿಯಾದ ಮೇಲಾಧಿಕಾರಿಗಳು ಹೇಳಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಒಂದು ಕಡೆಯಾದರೆ ದೇದುರ್ಗ ತಾಲೂಕು ಒಂದು ಸರಿಯಾಗಿ ಗಮನ ಹರಿಸಬೇಕೆಂದು ಹೇಳಿದರು. ದೇದುರ್ಗ ತಾಲೂಕಿನಲ್ಲಿ ಯಾರು ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದು ತಿಳಿದು ಬಂದಿದೆ. ದೇದುರ್ಗ ತಾಲೂಕಿಗೆ ಪ್ರತ್ಯೇಕವಾದ ಗಣತಂತ್ರವಿಲ್ಲ. ಮುಂದೆ ಈ ತಾಲೂಕಿನ ಅಧಿಕಾರಿಗಳು ಸುಧಾರಿಸದಿದ್ದಲ್ಲಿ ಕ್ರಮ ಜರುಗಿಸಲಾಗುತ್ತದೆ ಎಂದು ತಾಕೀತು ಮಾಡಿದರು. ಲಿಂಗಸೂರು ತಾಲೂಕಿನಿಂದ ನಿರಂತರವಾಗಿ ಜಿಲ್ಲಾ ಪಂಚಾಯಿತಿಗೆ ಸಮಸ್ಯೆಗಳಿರುವ ಬಗ್ಗೆ ದೂರುಗಳು ಬರುತ್ತಿವೆ. ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಪಿಡಿಒಗಳು ಸಂಪರ್ಕಕ್ಕೆ ಸಿಗುವುದಿಲ್ಲ, ಸಮಸ್ಯೆಗಳನ್ನು ಆಲಿಸುವುದಿಲ್ಲ ಮತ್ತು ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿರುವ ಬಗ್ಗೆ ಮಾಹಿತಿ ಇದೆ. ಲಿಂಗಸೂರು ತಾಲೂಕಿನ ಅಧಿಕಾರಿಗಳು ಎಚ್ಚರದಿಂದ ಇರಬೇಕು ಎಂದು ತಿಳಿಸಿದರು. ದೇದುರ್ಗ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಭೆಗೆ ಬಾರದಿರುವ ಕಾರಣ ನೋಟಿಸ್ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತೆರಿಗೆ ಸಂಗ್ರಹ ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಇತರೆ ಸಮಸ್ಯೆಗಳ ಬಗ್ಗೆಯೂ ಗಮನ ಹರಿಸಬೇಕು. ಮಾರ್ಚ್ ಅಂತ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯಿತಿಗಳನ್ನು ಪ್ರಶಂಸಿಸಲಾಗುತ್ತದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಇರುವ 230 ಗ್ರಂಥಾಲಯಗಳಲ್ಲಿ ಪೀಠೋಪಕರಣ ಪೂರೈಸಲಾಗುತ್ತದೆ. 15 ದಿನದಲ್ಲಿ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡಲು ಸೂಚಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಪಂಚಾಯಿತಿಗಳು ಕಾರ್ಯನಿರ್ವಹಿಸಬೇಕು. ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಗಳು ಸಾಮಾನ್ಯ ಸಭೆಗಳು ನಿಯಮಿತವಾಗಿ ನಡೆಯುತ್ತಿಲ್ಲ. ದೇದುರ್ಗ ಮತ್ತು ಅರಕೇರದಲ್ಲಿ 5, ಮಸ್ಕಿ 8 ಮಾತ್ರ ನಡೆದಿವೆ. ದೇದುರ್ಗ ಮತ್ತು ಅರಕೇರದಲ್ಲಿ 5, ಮಸ್ಕಿಯಲ್ಲಿ 8 ಮಾತ್ರ ನಡೆದಿವೆ. ಎಲ್ಲ ಪಂಚಾಯಿತಿಗಳಲ್ಲಿ ಕಡ್ಡಾಯವಾಗಿ ಸಾಮಾನ್ಯ ಸಭೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಅದು ಅಜೆಂಡಾ ಬಗ್ಗೆನೇ ಇಲ್ಲ. ಇನ್ ಜನರಲ್ ವಿಲೇಜ್ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಏನೇನು ಸುಧಾರಣೆ ಆಗಬೇಕು ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ, ಜೊತೆಗೆ ಈಗ ಕೂಡ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಇರಲಿ ಅಥವಾ ಬೇರೆ ಯಾವುದೇ ವಿಷಯ ಇರಲಿ, ಕೆಲವು ಗ್ರಾಮ ಪಂಚಾಯತ್ ಈಗ ಕೂಡ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಈಗ ಕೂಡ ಸ್ವಲ್ಪ ನ್ಯೂನತೆ ಇದೆ. ಮತ್ತೆ ಕೆಲವು ವಿಷಯದಲ್ಲಿ ತುಂಬಾ ಜಾಸ್ತಿ ಕೆಲಸ ನಮ್ಗೆ ಮಾಡ್ಬೇಕಾಗ್ತದೆ. ಸೊ ಅದು ವಿಚಾರ ಸಲುವಾಗಿ ಇದು ರಿವ್ಯೂ ಮೀಟಿಂಗ್ ಮಾಡಿಸೋಣ ಅಂತ ನಾವು ನಿಮ್ಮೆಲ್ಲರಿಗೆ ಕರೆಸಿದ್ವಿ. ಜೊತೆಗೆ ನಮ್ಮ DS ಅವರು ಹೇಳಿದ ಪ್ರಕಾರ ರಿವ್ಯೂ ಮೀಟಿಂಗ್ ಆದ್ಮೇಲೆ ವಿ ವಿಲ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ಈಗ ಬರೀ ಟ್ಯಾಕ್ಸ್ ಕಲೆಕ್ಷನ್ ಒಂದು ಟಾಪಿಕ್ ನಾವು ತಗೊಳ್ತೀವಿ, ಬಟ್ ನಾವು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಲ್ಲಿ ವಿ ವಿಲ್ ಡೂ ಒನ್ ಮೋರ್ ಸಚ್ ಮೀಟಿಂಗ್. 24-25 ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಲ್ಲ ಕ್ರೈಟೀರಿಯಾಸ್ ಅಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಸ್ ತಗೊಳ್ಳಿ. ಯಾವುದು ಗ್ರಾಮ ಪಂಚಾಯತ್ ಸರಿಯಾಗಿ ಕೆಲಸ ಮಾಡಿದ್ದಾರೆ, ಉತ್ತಮವಾಗಿ ಕೆಲಸ ಮಾಡಿದ್ದಾರೆ, ಅವರು ಅದು ಗ್ರಾಮ ಪಂಚಾಯತ್ ಎಲ್ಲ ಸ್ಟಾಫ್ಗೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಮೀಟಿಂಗ್ ತಗೊಂಡು ಇದು ವರ್ಷದ ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್, ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ ಇನ್ ಸ್ವಚ್ಛ ಭಾರತ್, ಬೆಸ್ಟ್ ಗ್ರಾಮ ಪಂಚಾಯತ್ ಇನ್ ಎಂಜಿನಿಯರಿಂಗ್, ಬೆಸ್ಟ್ ಗ್ರಾಮ ಪಂಚಾಯತ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಅದು ಬೇರೆ ಬೇರೆ ಕ್ರೈಟೀರಿಯಾ ಮಾಡಿ ವಿ ವಿಲ್ ಹ್ಯಾವ್ ಒನ್ ಮೋರ್ ರೌಂಡ್ ಆಫ್ ಅಪ್ರಿಸಿಯೇಷನ್ ಫಾರ್ ಯು. ಸೊ ಈಗ ಕೂಡ 3 ತಿಂಗಳು ಇದೆ, ಜನವರಿ, ಫೆಬ್ರವರಿ, ಮಾರ್ಚ್. ಓಕೆ, ಯಾರಿಗೆ ಇದು ನಮಗೆ ಇದು ಸರ್ಟಿಫಿಕೇಟ್ ಸಿಗಬೇಕು ಅಂತ ಓಕೆ ಭಾವನೆ ಇರುತ್ತೆ. ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ ನೆಕ್ಸ್ಟ್ 3 months. ಓಕೆ, ಅಂಡ್ ಮೇಕ್ ಶೋರ್ ದಟ್ ಯು ಗೆಟ್ ದಿ ಅಪ್ರಿಸಿಯೇಷನ್ ಫ್ರಮ್ ದಿ. ಇದು ವರ್ಷದ ಡಿಮಾಂಡ್ ಪ್ರಕಾರ, ಟೋಟಲ್ ಡಿಮಾಂಡ್ ಇಲ್ಲ, ಇದು ವರ್ಷದ ಡಿಮಾಂಡ್ ಪ್ರಕಾರ, ಪ್ರಸಕ್ತ ವರ್ಷ ಡಿಮಾಂಡ್ ಪ್ರಕಾರ 81% ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಇಡೀ ರಾಜ್ಯದಲ್ಲಿ ರಾಯಚೂರು ಈಸ್ ನಂಬರ್ 1 ಇನ್ ಟ್ಯಾಕ್ಸ್ ಕಲೆಕ್ಷನ್ ಪ್ರೆಸೆಂಟ್. ಸೊ ಇದು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ನೀವೆಲ್ಲ ತುಂಬಾ ಎಫಿಷಿಯೆಂಟ್ಲಿ ಮತ್ತೆ ತುಂಬಾ ಪರ್ಸನಲ್ ಆಗಿ ಗಮನ ಕೊಡಿಸಿ ಕೆಲಸ ಮಾಡಿದ್ದೀರಿ. ಸೊ ಎಲ್ಲ EOs, ADPRs, PDOs, ಬಿಲ್ ಕಲೆಕ್ಟರ್ಸ್, ಓಕೆ, ಮತ್ತೆ ಎಲ್ಲ ಸ್ಟಾಫ್ ಯಾರು ಇದು ಇನ್ವಾಲ್ವ್ ಇದ್ರು ಅದು ಟ್ಯಾಕ್ಸ್ ಕಲೆಕ್ಷನ್ ಡ್ರೈವ್ ಅಲ್ಲಿ, ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಕೊಡ್ತೀನಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಅಚೀವ್ಮೆಂಟ್. ಯಾಕೆ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕಲ್ಚರ್ ಜಾಸ್ತಿ ಇದ್ದಿಲ್ಲ ಇದುವರೆಗೆ. ಓಕೆ, ಟ್ಯಾಕ್ಸ್ ಕಲೆಕ್ಷನ್ ಇದು ಜಿಲ್ಲೆಯಲ್ಲಿ ಜಾಸ್ತಿ ಆಗಲ್ಲ, ಜನರು ಕೊಡ್ತಾ ಇಲ್ಲ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅವಧಿ ಇರುತ್ತೆ ಅಂತ ಒಂದು
ಜನರಲ್ ಪೊಸಿಷನ್ ಇತ್ತು ನಮ್ಮ. ಬಟ್ ಇದು ವರ್ಷ ನೀವೆಲ್ಲ ಪ್ರೂವ್ ಮಾಡಿದ್ದೀರಿ, ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ರಿಸಲ್ಟ್ಸ್ ಆಗುತ್ತೆ ಅಂತ. ಓಕೆ, ಸೊ ಐ ಪರ್ಸನಲಿ ಫೀಲ್ ವೆರಿ ಹ್ಯಾಪಿ vis-a-vis the tax collection. At least in some parts, like ನಮ್ಮ ಆನರಬಲ್ RDPI ಮಿನಿಸ್ಟರ್ ಪ್ರತಿ ತಿಂಗಳು ಒಂದು ರಿವ್ಯೂ ಮೀಟಿಂಗ್ ತಗೊಳ್ತಾರೆ. ಸೊ ಆ ಕಡೆ ಮೆನಿ ಅಜೆಂಡಾಸ್ ಆರ್ ದೇರ್ ಇನ್ ದಟ್ ಮೀಟಿಂಗ್. ಓಕೆ, ನಿಮ್ದು MG ನರೇಗಾ ಇರಲಿ, ಸ್ವಚ್ಛ ಭಾರತ್ ಮಿಷನ್ ಇರಲಿ, ಜಲ್ ಮಿಷನ್ ಇರಲಿ, PR ಇಶ್ಯೂಸ್ ಇರಲಿ. ಸೊ PR ಇಶ್ಯೂಸ್ ಅಲ್ಲಿ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ಇಶ್ಯೂಸ್ ಅಲ್ಲಿ ರಾಯಚೂರು ಟಾಪ್ 10 ಅಲ್ಲಿನೇ ಇರುತ್ತೆ. ಇನ್ನೂ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮ ಒಂದು ಯೋಗದಾನ ಇದೇ ರೀತಿಯಾಗಿರಲಿ ಮತ್ತು ರಾಯಚೂರು ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಅಂತನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರೇಡ್ ಸೆಕ್ರೆಟರಿಗಳು, SDAಗಳು, ಕರ ವಸೂಲಿಗಾರರು ಎಲ್ಲರಿಗೂ ಕೂಡ ಒಂದು ಮಾನಸಿಕವಾಗಿರುವಂತಹ ಸ್ಥೈರ್ಯ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತು ಸಾಂಕೇತಿಕವಾಗಿ ನಾವು ಕರ ವಸೂಲಿಗೆ ಸಂಬಂಧಪಟ್ಟಂತೆ ಯಾರು ಅತ್ಯುತ್ತಮ ಪ್ರಗತಿಯನ್ನ ಸಾಧಿಸಿದ್ದಾರೆ ಅಂಥವರಿಗೆ ಒಂದು ಅಭಿನಂದನೆಯನ್ನ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಬಟ್ ಆಕ್ಚುಲಿ ನರೇಗಾ ಆಗಿರ್ಬೋದು, SBM ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಇನ್ನಿತರ ಪಂಚಾಯತ್ ರಾಜ್ ಇಶ್ಯೂಸ್ಗಳಾಗಿರ್ಬೋದು, ಅಂಥದ್ರಲ್ಲಿ ಕೂಡ ತಾವೆಲ್ಲ ಇಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದೀವಿ. ಕಳೆದ 3-4 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಏನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದರಲ್ಲಿಯೂ ಕೂಡ ನಾವು ಹಿಂದೆ ಇಲ್ಲ. ಸತತವಾಗಿ ನಾವು ರಾಜ್ಯದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನ ಸಾಧಿಸ್ತಾ ಇದ್ದೀವಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ತುಂಬುವುದೇದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಈ ಒಂದು ನರೇಗಾನಲ್ಲಿ ನಾವು ವಿ ಆರ್ ದ ಫಸ್ಟ್ ಇನ್ ದ ಸ್ಟೇಟ್, ಕರ ವಸೂಲಿನಲ್ಲಿನೂ ವಿ ಆರ್ ಫಸ್ಟ್ ಇನ್ ದ ಸ್ಟೇಟ್. ಸೊ ಆದ್ರಿಂದ ಇನ್ನೊಂದು ಒಂದು ಹಂತದಲ್ಲಿ ಕೂಡ ನಾವು ಮುಂದೆ ಬರಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಅದು ಏನು ಅಂತಂದ್ರೆ ಲೈಬ್ರರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಸಬ್ ಲೈಬ್ರರಿ, ಸಬ್ ವಿಲೇಜ್ ಲೈಬ್ರರಿಗಳನ್ನ ನಾವು 230 ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಸೊ ಈ 230 ಸಬ್ ಲೈಬ್ರರಿಗಳಿಗೆ ಈಗಾಗಲೇ ನಾವು ಟೆಂಡರ್ ಪ್ರೊಸೆಸ್ ನಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪೀಠೋಪಕರಣಗಳನ್ನ ತರಲಿಕ್ಕೆ ನಾವೆಲ್ಲ ಈಗ ಕ್ರಮ ಕೈಗೊಂಡಿದ್ದೀವಿ. ವಿದಿನ್ 15 days to 20 days ಅಲ್ಲಿ ನಿಮಗೆ ಎಲ್ಲ ಒಂದು ಪೀಠೋಪಕರಣಗಳು ಸಪ್ಲೈ ಆಗ್ತದೆ. ಸೊ ಆ ಒಂದು ಪೀಠೋಪಕರಣಗಳನ್ನ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನೀವೇನು ಐಡೆಂಟಿಫೈ ಮಾಡಿರುವಂತಹ ಏನ್ ಬಿಲ್ಡಿಂಗ್ಸ್ ಗಳಿದಾವೆ ಅದರ ಸುಸ್ಥಿತಿನ ಇದೆ ಅಥವಾ ಇಲ್ಲ ಅಂತ ಅನ್ನುವಂಥದ್ದನ್ನ ತಾವು ಇಲ್ಲಿ ಖಾತ್ರಿಪಡಿಸಿಕೊಳ್ಬೇಕು. ಅದು ಹಳೆ ಸರ್ಕಾರಿ ಕಟ್ಟಡ ಆಗಿರ್ಬೋದು, ಶಾಲಾ ಕಟ್ಟಡ ಆಗಿರ್ಬೋದು, ಇನ್ನಿತರ ಯಾವುದೇ ಭವನಗಳಾಗಿರ್ಬೋದು. ಸೊ ಅದನ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ. ಸೊ ಅದು 4 ಜನ ಬಂದು ಕೂತ್ಕೊಂಡು ನಮ್ಮ ಏನು ಒಳ್ಳೆ ಲೈಬ್ರರಿ, ಮಾದರಿ ಲೈಬ್ರರಿಗಳಂತ ನಾವೇನ್ ಮಾಡಿದ್ದೀವಿ, ಸೊ ಆ ಲೈಬ್ರರಿ ತರಾನೇ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಜನರು ಬಂದು ಓದುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬೇಕು. ಸೊ ಅದಕ್ಕಾಗಿ ಈಗಾಗಲೇ ಪುಸ್ತಕಗಳು ಎಲ್ಲ, ಸೊ ಅದಕ್ಕೆ ಈಗ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಇಲ್ಲಿ ಅದಕ್ಕೆ ಬೇಕಾಗಿರುವಂತ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಸ್ವಂತ ಅನುದಾನ ಆಗಿರ್ಬೋದು ಅಥವಾ 15 ಫೈನಾನ್ಸ್ ಆಗಿರ್ಬೋದು, ಅದರಲ್ಲಿ ನಾವು ಒಂದು ಕಾರ್ಯಕ್ರಮ, ಒಂದು ಪ್ರೋಗ್ರಾಮ್ ಇಟ್ಕೊಂಡು ಅದನ್ನ ರಿಪೇರಿ ಮಾಡಿಕೊಂಡು ಅದಕ್ಕೆ ಮಾಡಬೇಕು. ಅಂದ್ರೆ ಪುಸ್ತಕ ಆಲ್ರೆಡಿ ಬಂದಿದೆ, ಪೀಠೋಪಕರಣಗಳು ಬರ್ತವೆ, ಇಮಿಡಿಯೇಟ್ ಆಗಿ ಸರ್ಕಾರದಿಂದ ನಿರ್ದೇಶನ ಬರ್ತಾ ಇದೆ. ಅಂದ್ರೆ ಈಗ ನಾವು ಯಾರು ಮೇಂಟೈನ್ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಸೊ ಅದಕ್ಕೆ ಸರ್ಕಾರದ ನಿರ್ದೇಶನ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ. ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಉಮಾ ಮಾದೇವ ಮೇಡಮ್ ಅವರು ನಮಗೆ ಈಗ ನಿರ್ದೇಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ರೀಸೆಂಟ್ ಆಗಿ. ಸೊ ಆ ಒಂದು ನಿರ್ದೇಶನದ ಪ್ರಕಾರ ಏನು SHG ಮೆಂಬರ್ಸ್ ಗಳಿಗೆ ನಾವು ಯಾವ ರೀತಿಯಾಗಿ ನಾವು SBM ವೆಹಿಕಲ್ ಅನ್ನ NOA ಮಾಡಿಕೊಂಡು ಅವ್ರ ಜೊತೆಗೆ ಇದು ಮಾಡ್ತಾ ಇದ್ವಿ, ಅದೇ ರೀತಿಯಾಗಿರುವಂತಹ ಸಭೆಯಲ್ಲಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಯೋಜನಾ ನಿರ್ದೇಶಕ ಶರಣಬಸವ ಕೆಸರಟ್ಟಿ, ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ಜಯಶಂಕರ್ ಇದ್ದರು. ವಿವಿಧ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿಗಳ PDOಗಳು, ಉದ್ಯೋಗ ಖಾತ್ರಿ ಯೋಜನೆ ಉಪನಿರ್ದೇಶಕರು ಹಾಗೂ ಇತರ ಸಿಬ್ಬಂದಿಗಳು ಇದ್ದರು. ಮಹಾನಗರ ಪಾಲಿಕೆಯ ಕೆಲ ಕಾರ್ಪೊರೇಟ್ಗಳು ಗುತ್ತಿಗೆದಾರರ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಹಾಗೂ ಅನಗತ್ಯ ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ಕ್ರಮ ವಹಿಸುವಂತೆ ರಾಯಚೂರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. ಮಹಾನಗರ ಪಾಲಿಕೆಯ ಕೆಲ ಕಾರ್ಪೊರೇಟ್ಗಳು ಗುತ್ತಿಗೆದಾರರ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಹಾಗೂ ಅನಗತ್ಯ ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ಕ್ರಮ ವಹಿಸುವಂತೆ ರಾಯಚೂರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು.
ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗುತ್ತೇದಾರರು ಕ್ಲಾಸ್ 4 ರಿಂದ ಕ್ಲಾಸ್ 1 ರವರೆಗೆ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸುತ್ತಾ ಬಂದಿದೆ. ಇತ್ತೀಚೆಗೆ ಕೆಲ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಟೆಂಡರ್ಗಳಲ್ಲಿ ಭಾಗವಹಿಸಿದ ಗುತ್ತೇದಾರರಿಗೆ ಹಲವಾರು ರೀತಿಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಮಗಾರಿಯನ್ನು ಪಡೆದ ಗುತ್ತೇದಾರರಿಗೆ ಬೆದರಿಕೆ ಒಡ್ಡಿ ಕಾಮಗಾರಿಗಳನ್ನು ತಮಗೆ ನೀಡುವಂತೆ ದಬ್ಬಾಳಿಕೆಯನ್ನು ಮಾಡುತ್ತಿದ್ದಾರೆ. ಕಾಮಗಾರಿಯನ್ನು ನೀಡದಿದ್ದಲ್ಲಿ ಗುತ್ತೇದಾರರಿಗೆ ಮಾನಸಿಕವಾಗಿ ತೊಂದರೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಗುತ್ತೇದಾರರು ಸಾಕಷ್ಟು ಆರ್ಥಿಕ ತೊಂದರೆ ಹಾಗೂ ಮಾನಸಿಕ ಒತ್ತಡಕ್ಕೆ ಹಾಗೂ ಸಾಲಗಾರರ ಹೊರೆಯನ್ನು ಎದುರಿಸುತ್ತಿದ್ದೇವೆ. ಗುತ್ತೇದಾರರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಕೆಲ ಕಾರ್ಪೊರೇಟ್ಗಳ ಕಿರುಕುಳ ದಬ್ಬಾಳಿಕೆ ವಿರುದ್ಧ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ಏನೆಲ್ಲ ನಗರಸಭೆ ಸದಸ್ಯರಾಗಿರುವಂಥ ಕೆಲವು ಸದಸ್ಯರು ಈಗ 15 ಫೈನಾನ್ಸ್ ಆಗಲಿ SFC ಗ್ರಾಂಟ್ ಆಗಲಿ ಯಾವುದೇ ಅನುದಾನದಲ್ಲಿ ಟೆಂಡರ್ ಕರೆದಿರೋದು, ಅದರಲ್ಲಿ ಆನ್ಲೈನ್ ಮುಖಾಂತರ ಕರೆದಿರೋದು ಈ ಪ್ರೊಕ್ಯೂರ್ಮೆಂಟ್ನಲ್ಲಿ ನಾವು ಟೆಂಡರ್ ಭಾಗವಹಿಸಿ ವರ್ಕ್ ಆರ್ಡರ್ ಆದ ನಂತರ ಕೆಲಸ ಪ್ರಾರಂಭ ಮಾಡಬೇಕಂತ ಹೋದರೆ ಆ ಕೆಲಸದಲ್ಲಿ ಅಡ್ಡ ಬರ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಇವರೇನಂತಂದರೆ ತಮ್ಮದೇ ಒಂದು ಮಾಫಿಯಾ ಟೈಪ್ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಏರಿಯಾ ಅಂತಂದರೆ ನಾವೇ ಇದಕ್ಕೆ ಜವಾಬ್ದಾರರು, ಬೇರೆಯವರು ಯಾರು ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಟೆಂಡರ್ ಆದರೂ ಕೂಡ ನಮಗೆ ಕೊಡಬೇಕು. ಯಾವುದೇ ಟೆಂಡರ್ ಆದರೆ ಯಾವುದೇ ಟೆಂಡರ್ ಆದರೆ ಆ ಟೆಂಡ್ರ್ ನಮಗೆ ಆಗ್ತದಂತ ಗೊತ್ತಾದ ಮೇಲೆ ಅದಕ್ಕೆ ನಿಲ್ಲಿಸೋದು, ಅದ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಈಗ ವಾಟರ್ ರಿಲೇಟೆಡು ಪ್ರತಿ ವಾರ್ಡ್ನಲ್ಲಿ ತಿಂಗಳಲ್ಲಿ 3-4 ದಿವಸ ನೀರು ಬಂದಾಗ್ತಾ ಇದ್ದಾರೆ. ಆ ವಾಟರ್ ರಿಲೇಟೆಡು ಅಮೌಂಟ್ ಸ್ಯಾಂಕ್ಷನ್ ಆಗಿ 1 ವರ್ಷ ಆಯಿತು. 1 ವರ್ಷ ಆದ ನಂತರ ಈಗ ಟೆಂಡರ್ ಆಗಿದೆ. ಟೆಂಡರ್ ಆದದಕ್ಕೆ ಮತ್ತೆ ನಿಂದಿಸೋದು, ಇಲ್ಲಿಗೆ ಅವ್ರ ಮಾತು ಕೇಳಬೇಕು ನಾವು. ಇಲ್ಲ ಅಂತಂದರೆ ನಮ್ಗೆ ಕೊಡಿ, ನೀವು ಕೆಲಸ ಹೆಂಗೆ ಮಾಡ್ತೀರಿ ನೋಡೋಣ. ಈ ಸಂದರ್ಭದಲ್ಲಿ ಅಧ್ಯಕ್ಷ NK ನವಾಜ್, ಉಪಾಧ್ಯಕ್ಷ ಸೋಹನ್ ಕುಮಾರ್, ಕೆ ಭಗವಂತ್ ರೆಡ್ಡಿ, ವೈ ಸತೀಶ್ ಕುಮಾರ್, ಸುಖಮುನಿ, ಜುಬೇರ್ ಅಹಮದ್ ಸೇರಿದಂತೆ ಅನೇಕರಿದ್ದರು. ನಗರದ ಗದ್ವಾಲ್ ರಸ್ತೆಯ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿರುವ ಸರ್ವೆ ನಂಬರ್ 593/P1 ರಲ್ಲಿರುವ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶವನ್ನು ಭೂಗಳ್ಳರು 2 ಎಕರೆ 3 ಗುಂಟೆ ಕಬ್ಜೆ ಮಾಡುತ್ತಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ನಗರದ ಗದ್ವಾಲ್ ರಸ್ತೆಯ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಇರುವ ಸರ್ವೆ ನಂಬರ್ 593/P1 ರಲ್ಲಿ ಇರುವ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶವನ್ನು ಭೂಗಳ್ಳರು 2 ಎಕರೆ 3 ಗುಂಟೆ ಕಬ್ಜೆ ಮಾಡುತ್ತಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಗುಡ್ಡ ಪ್ರದೇಶದಲ್ಲಿರುವ ಜಾಗದಲ್ಲಿ 2011-12ನೇ ಸಾಲಿನಲ್ಲಿ ಮತ್ತು 2015-16ನೇ ಸಾಲಿನಲ್ಲಿ ಜಲಾಲ್ ನಗರ, ದೇವಿನಗರ ಅಲ್ಪಸಂಖ್ಯಾತರ ಹಾಗೂ ಕ್ರೈಸ್ತ ಸಮುದಾಯಗಳಿಗೆ ಶವ ಸಂಸ್ಕಾರ ಮಾಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ 3 ಎಕರೆ, ಕ್ರೈಸ್ತ ಸಮುದಾಯಕ್ಕೆ 2 ಎಕರೆ ಮಂಜೂರು ಆಗಿದೆ. ಕೆಲ ರಾಜಕೀಯ ವ್ಯಕ್ತಿಗಳು ಹಾಗೂ ಭೂಗಳ್ಳರು ಸೇರಿಕೊಂಡು ಭೂಮಿ ಕಬಳಿಸಲು ಮುಂದಾಗಿದ್ದಾರೆ. ಕೂಡಲೇ ತಡೆಯದೇ ಇದ್ದರೆ ಭೂಗಳ್ಳರು ಭೂಮಿಯನ್ನು ಅಕ್ರಮವಾಗಿ ಕಬ್ಜೆ ಮಾಡುತ್ತಾರೆ ಎಂದು ಆತಂಕ ವ್ಯಕ್ತಪಡಿಸಿ ಕ್ರಮಕ್ಕೆ ಒತ್ತಾಯಿಸಿದರು. ಗದ್ವಾಲ್ ರಸ್ತೆಯಲ್ಲಿ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಪಕ್ಕದಲ್ಲಿ ಇರುವ ಸರ್ವೆ ನಂಬರ್ 593/P1 ಇರುವ ವಿಸ್ತೀರ್ಣ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶ ಇದ್ದು ಕೆಲ ಭೂಗಳ್ಳರು ಗುಡ್ಡವನ್ನು ನೆಲಸಮ ಮಾಡಿ 2 ಎಕರೆ 3 ಗುಂಟೆ ಕಬ್ಜೆ ಮಾಡುತ್ತಿರುವ ಭೂಗಳ್ಳರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಸೈನ್ಯ ಸಮಿತಿ ದಲಿತ ಸಂಘಟನೆ ಒಕ್ಕೂಟ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಗದ್ವಾಲ್ ರಸ್ತೆ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯ ಪಕ್ಕ ಇರುವ ಸರ್ವೆ ನಂಬರು 593/P1 ಇದ್ದು ಇದರ ವಿಸ್ತೀರ್ಣ 144 ಎಕರೆ 33 ಗುಂಟೆ ಸರ್ಕಾರಿ ಕೋರಂಪೋಕು ಹಾಗೂ ಗುಡ್ಡ ಪ್ರದೇಶವು ಈ ಸರ್ವೆ ನಂಬರ್ನಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತದೆ ಹಾಗೂ 2011-12ರಲ್ಲಿ ಮತ್ತು 2015-16ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಲಾಲ್ ನಗರ, ದೇವಿನಗರ ನಿವಾಸಿಗಳು ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದವರಿಗೆ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಶವ ಸಂಸ್ಕಾರ ಮಾಡಲು ಸದರಿ ಸರ್ವೆ ನಂಬರ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ 3 ಎಕರೆ ಹಾಗೂ ಕ್ರೈಸ್ತ ಸಮುದಾಯದವರಿಗೆ 2 ಎಕರೆಗಳ ಭೂಮಿಯ ಜಿಲ್ಲಾಡಳಿತ ಮಂಜೂರು ಮಾಡಿರುತ್ತದೆ. ಕೆಲ ರಾಜಕೀಯ ಮುಖಂಡರು ಮತ್ತು ಭೂಗಳ್ಳರು ಸೇರಿಕೊಂಡು ಸದರಿ ಸರ್ವೆ ನಂಬರ್ 593/P1 ರಲ್ಲಿ ಗುಡ್ಡ ಪ್ರದೇಶವನ್ನು JCBಗಳನ್ನು ಇಟ್ಟು ಗುಡ್ಡ ಪ್ರದೇಶವನ್ನು ನೆಲಸಮ ಮಾಡಿ ಸರ್ಕಾರಿ ಭೂಮಿಯನ್ನು ಕಬಳಿಸಿ
ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಇದೇ ರೀತಿಯಾಗಿ ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಭೂಮಿಯನ್ನು ಭೂಗಳರು ಕಬಳಿಸುತ್ತಿರುವುದು ಮುಂದುವರಿಯುತ್ತಿದೆ. ಜೆಸಿಪಿಗಳಿಂದ ಗುಡ್ಡವನ್ನು ನೆಲಸಮ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಸಂಘಟನೆ ಬಿ ಸುಧಾನಂದ್ ಮಾನ್ವಿ, ಜಿಲ್ಲಾ ಕಾರ್ಯದರ್ಶಿ ಭೀಮೇಶ್ ಎರ್ಮರಸ್, ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಕಡಗೋಳು, ಆನಂದ್ ಏಗ್ನೂರು, ಮಾರುತಿ ದೊಡ್ಡಮನಿ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಬಿಚ್ಚಾಲಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಕಳೆದ 3 ದಿನಗಳ ಹಿಂದೆ ನಾಯಿಯೊಂದು ಸತ್ತು ಬಿದ್ದಿದ್ದರೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪರಿಶೀಲಿಸದೆ ಕುಡಿಯುವ ನೀರು ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿದೆ. ತಾಲೂಕಿನ ಬಿಚ್ಚಲಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಕಳೆದ 3 ದಿನಗಳ ಹಿಂದೆ ನಾಯಿಯೊಂದು ಸತ್ತು ಬಿದ್ದಿದ್ದರೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪರಿಶೀಲಿಸದೆ ಕುಡಿಯುವ ನೀರು ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಬಿಚ್ಚಾಲೆ ಗ್ರಾಮ ಸೇರಿ 17 ಗ್ರಾಮಗಳಿಗೆ ನೀರು ಪೂರೈಸುವ ಟ್ಯಾಂಕಿನಲ್ಲಿ ನಾಯಿಯೊಂದು ಸತ್ತು ಬಿದ್ದಿರುವ ಮಾಹಿತಿ ಹರಡುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ವಿವಿಧ ಗ್ರಾಮಗಳಲ್ಲಿ ಸುದ್ದಿ ಹರಡುತ್ತಿದ್ದಂತೆ ಜನರು ಆರೋಗ್ಯ ಪರೀಕ್ಷೆಗೆ ಮುಂದಾಗುತ್ತಿದ್ದಾರೆ. ಕೆಲವರಲ್ಲಿ ವಾಂತಿ ಕಂಡು ಬಂದಿದೆಯಾದರೂ ಸಾಮೂಹಿಕವಾಗಿ ಪ್ರಕರಣ ವರದಿಯಾಗಿಲ್ಲ. ಘಟನೆ ಸುದ್ದಿ ಹರಡುತ್ತಿದ್ದಂತೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ತಾಂತ್ರಿಕ ಅಧಿಕಾರಿ ಮಹೇಂದರ್ ರೆಡ್ಡಿ ಸೇರಿದಂತೆ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಆರಂಭಿಸಿದ್ದಾರೆ. ಕುಡಿಯುವ ನೀರು ಪೂರೈಸುವ ಯೋಜನೆಯಡಿ ನೀರು ಪೂರೈಕೆಯಾಗಿರುವುದು ಹಾಗೂ ನೀರಿನ ಪರೀಕ್ಷೆ ನಡೆಸಲಾಗುತ್ತಿದೆ. ಗ್ರಾಮಸ್ಥರು ಯಾವುದೇ ರೀತಿಯ ಭೀತಿಗೆ ಒಳಗಾಗದೆ ಎಚ್ಚರದಿಂದ ಇರಲು ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ದೇಹದಲ್ಲಿ ವ್ಯತ್ಯಾಸವಾದಲ್ಲಿ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೊಗರಿ, ಹತ್ತಿ, ಮೆಣಸಿನಕಾಯಿ ಸೂಕ್ತ ಬೆಲೆಯಲ್ಲಿ ಖರೀದಿ ಮಾಡಲು ಆಗ್ರಹಿಸಿ ರೈತ ಸಂಘ ಮನವಿ. ಬಾಣಂತಿಯರ ಸರಣಿ ಸಾವು, ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಹೂಗಾರ ಸಮಾಜದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ, ಸಮಾಜ ಸುಧಾರಕರನ್ನು ಎಲ್ಲರೂ ಸ್ಮರಿಸಬೇಕು, ಕೇಶಾಂತಪ್ಪ. ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆ, ಗೈರಾದ ಪಿಡಿಒಗಳ ವೇತನ ಸ್ಥಗಿತಗೊಳಿಸಲು ಸಿಇಒ ಸೂಚನೆ. ಮಹಾನಗರ ಪಾಲಿಕೆ ಕಾರ್ಪೊರೇಟ್ಗಳಿಂದ ಗುತ್ತಿಗೆದಾರರಿಗೆ ಕಿರುಕುಳ, ಕ್ರಮಕ್ಕೆ ಒತ್ತಾಯ. ಗದ್ವಾಲ ರಸ್ತೆ ಬಳಿ ಸ್ಮಶಾನ ಭೂಮಿ ಕಬಳಿಕೆಗೆ ಹುನ್ನಾರ, ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಮನವಿ. ಮತ್ತು ಬಿಚ್ಚಲಿ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಸತ್ತ ನಾಯಿ ಪತ್ತೆ, ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ವಾರ್ತೆಗಳನ್ನು ಪ್ರದರ್ಶಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG. ಸಲಹೆಗಾರರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು.